ನವೆಡೆ ಸಿಟಿನಲ್ಲಿ ರೇಪು, ಮರ್ಡರು, ಚೈನ್ ಸ್ನ್ಯಾಚಿಂಗು, ಕಿಡ್ನಾಪಿಂಗು ಮಿತಿ ಮೀರಿ ಹೋಗ್ತಾ ಇದೆ. ಈಗ ನೀವು ಫೈಲ್ ನಲ್ಲಿ ನೋಡ್ತಾ ಇರೋ ಮಗುವಿನ ಹೆಸರು ಸ್ನೇಹ ಅಂತ. ಆಕೆ ತಂದೆ ಹೆಸರು ಜಗನ್ನಾಥ್, ತುಂಬಾ ಶ್ರೀಮಂತ. ಯಾರೋ ಇವರ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡೆ ಮಗುವಿನ ಕಿಡ್ನಾಪ್ ಮಾಡಿದ್ದಾರೆ. ಜೆಂಟಲ್ಮನ್, ನಿಮಗೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ನೀವು ಆಕ್ಷನ್ ತಗೋಬಹುದು. ಇನ್ನು 24 ಗಂಟೆಗಳಲ್ಲಿ ಆ ಮಗುವನ್ನು ನಾವು ಕಂಡು ಹಿಡಿಯಲೇಬೇಕು. ಯಾವುದೇ ರೀತಿ ಕ್ಲೂ ಸಿಕ್ಕಿದ್ರು ಅರೆಸ್ಟ್ ದೋಸ್ ಬಾಸ್ಟರ್ಡ್ಸ್. ಈ ಮಗುನ್ ಕಿಡ್ನಾಪ್ ಮಾಡಿ ಇವ್ರ ಅಪ್ಪ ಅಮ್ಮನ ಹತ್ರ ಹಣ ವಸೂಲಿ ಮಾಡೋಣ ಅಂತಿದ್ದೆ. ಆದ್ರೆ ಈ ಬಿಡ್ಡ ಮುದ್ದಾದ ಮುಖ ನೋಡ್ತಾ ಇದ್ರೆ ವಾಪಸ್ ಕಳ್ಸಕ್ಕೆ ಮನ್ಸ್ ಬರ್ತಾ ಇಲ್ವೇ. ಮಂಚು ಬಿಟ್ಟ. ಅಂಕಲ್ ಅಂಕಲ್, ಎಕ್ಸಿಬಿಷನ್ ಹೋಗಿದ್ದೀರಾ? ಹೋಗಿದ್ದೀನಿ. ಅದ್ರಲ್ಲಿ ಜಾಯಿಂಟ್ ವೀಲ್ ಅಂತ ಇದೆಯಲ್ಲ, ಅದ್ರಲ್ಲಿ ಕೂತಿದ್ದೀರಾ? ಕೂತ್ಕೊಂಡಿಲ್ವಲ್ಲ. ನಾನೊಂದ್ಸಲ ಅದ್ರಲ್ಲಿ ಕೂತ್ಕೋಬೇಕು, ಹೋಗೋಣ? ಅಷ್ಟೇ ತಾನೇ, ನಾನ್ ಕರ್ಕೊಂಡು ಹೋಗ್ತೀನಿ. ಅಣ್ಣ ನಮಸ್ಕಾರ ಅಣ್ಣ. ಏನ್ ಸಮಾಚಾರ? ನಿಮ್ ಮನೆಗೆ ಸರ್ಚ್ ವಾರಂಟ್ ಕೊಟ್ಟವ್ರೆ ಅಣ್ಣ. ಇವ್ರ ಅಪ್ಪ ಅಮ್ಮನೆ ಬಂದು ಹೆಸರು ಕಂಪ್ಲೇಂಟ್ ಕೊಟ್ಟವ್ರೆ. ಅಂದ್ರೆ ಇದುವರೆಗೂ ಯಾವ ಮಗುವಿನ ಅಪ್ಪ ಅಮ್ಮಂದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಬಿಡ್ಡ, ನೀನು ಜೈಂಟ್ ವೀಲ್ ಅಲ್ಲಿ ಕೂತ್ಕೋಬೇಕು ಅಂತ ಆಸೆ ಪಟ್ಟೆ ಅಲ್ಲ? ಹೌದಾ ಅಂಕಲ್? ಬಾ, ನಾನ್ ಕೂರಿಸ್ತೀನಿ. ಮಂಚಿ ಬಿಡ್ಡ. ಬಿಡ್ಡ, ನೀನು ಜೈಂಟ್ ವೀಲ್ ಅಲ್ಲಿ ಕೂತ್ಕೋಬೇಕು ಅಂತ ಕೇಳ್ದೆ ಅಲ್ವಾ? ಜೈಂಟ್ ವೀಲ್ అంటే ಹೀಗ್ ಹೋಗಿ ಹೀಗ್ ಬರೋದು, ಹೀಗ್ ಹೋಗೋದು, ಹೀಗ್ ಬರೋದು, ಹೀಗ್ ಮೇಲ್ ಹೋಗೋದು, ಈ ಕಡೆ ಬರೋದು, ಕೆಳಗ್ ಬರೋದು, ಕೆಳಗೆ. ಭಯ ಪಡ್ಬೇಡ ಬಿಟ್ಟ. ఊరికే ఉండ్రా పార్పేటే, ఊరికే ఉండు. ಕಂಪ್ಲೇಂಟ್ ಕೊಡ್ಬೇಡ, ಕ್ಯಾಶ್ ತೀಸ್ಕೊಂಡ್ರಾ ಅಂತ ನಾನು ಹೇಳಿದ್ಮೇಲೂ ಅವನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂದ್ಮೇಲೆ ಜನಕ್ಕೆ ಈ ರೆಡ್ಡಿ ಬಗ್ಗೆ, ರೆಡ್ಡಿ ಸರ್ವಾಧಿಕಾರದ ಬಗ್ಗೆ ಭಯ ಕಡಿಮೆ ಆಗಿದೆ. 36 ವರ್ಷದ ಹಿಂದೆ ನಾನು ಈ ಬೆಂಗಳೂರು ಸಿಟಿಗೆ ಬಂದು ಮೆಜೆಸ್ಟಿಕ್ ಏರಿಯಾಲಿ ಕೂಲಿ ಕೆಲಸ ಮಾಡ್ತಾ ಇದ್ದೆ. ಜನ ನನ್ನ ನಾಯಿ ತರ, ಹುಚ್ಚ ನಾಯಿ ತರ ನೋಡ್ತಾ ಇದ್ರು. ಒಂದಿನ ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ಒಬ್ಬ ಕಿತ್ಕೊಂಡ್ಬಿಟ್ಟ. ನಾನು ಕಾಲಿಡ್ಕೊಂಡು ಕೇಳ್ಕೊಂಡೆ, ಅವ್ನು ಕೊಡ್ಲಿಲ್ಲ. ನಾನು ತುಂಬಾ ಕಷ್ಟಪಟ್ಟು ಸಂಪಾದಿಸಿರೋ ಹಣ ಕಣಪ್ಪ ಇದು, ದಯವಿಟ್ಟು ನನಗೆ ವಾಪಸ್ ಕೊಟ್ಬಿಡು ಅಂತ ನಾನು ಕಾಲು ಹಿಡಿದು ಬೇಡ್ಕೊಂಡ್ರು ಅವ್ನು ನನ್ನ ಮಾತು ಕೇಳಲಿಲ್ಲ. ಆಗ ನನಗೆ ಅವನಿಗೆ ಜಗಳ ಶುರು ಆಯ್ತು. ಆ ಜಗಳದಲ್ಲಿ ನಾನು ಕೊಲೆ ಮಾಡಿದೆ. ನಾನು ಅವ್ನು ಕೊಲೆ ಮಾಡಿದೆ. ಅಲ್ಲಿ ನೆರೆದಿದ್ದ ಜನಗಳ ಕಣ್ಣಲ್ಲಿ ನಾನು ಏನ್ ನೋಡ್ದೆ ಗೊತ್ತಾ? ಭಯ ನೋಡ್ದೆ. ನನ್ ನೋಡಿದ್ರೆ ಭಯ ನೋಡ್ದೆ. ಒಂದೇ ಒಂದು ಕೊಲೆ ಮಾಡಿದ ಈ ರೆಡ್ಡಿನ ಅಲ್ಲಿದ್ದ ಚಿಕ್ಕ ಪುಟ್ಟ ರೌಡಿಗಳೆಲ್ಲ ದಾದಾ ಅಂತ ಕರೆದ್ರು, ರೆಡ್ಡಿ ದಾದಾ ಅಂತ ಕರೆದ್ರು, ರೆಡ್ಡಿ ಅಣ್ಣ ಅಂತ ಕರೆದ್ರು. ಈಗ ಕರೀತಾ ಇದ್ದ ಜನ ಈಗ ಬಾಲ ಬಿಚ್ಚಿದ್ದಾರೆ. ನಾನು ಈ ಮುದ್ದಾದ ಚಿಕ್ಕ ಮಗುವಿನ ಕೊಲೆ ಯಾಕೆ ಮಾಡ್ದೆ ಗೊತ್ತಾ? ಈ ಜನಗಳಿಗೆ ಈ ರೆಡ್ಡಿ ಬಗ್ಗೆ ಪುನಃ ಭಯ ಬರ್ಬೇಕು ಅಂತ. ಹೋಗು, ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಲು ನಾನೇ ಕೊಲೆ ಮಾಡಿದ್ದು ಅಂತ ತಾಕತ್ತಿದ್ರೆ ಆ ನನ್ನ ಮಕ್ಕಳು ಬಂದು ಹೇಳ್ಕೊಂಡು ಹೋಗಿ. ಹೋಗು. ಅಯ್ಯೋ ದೇವ್ರೇ, ಎಂತ ಕೆಲ್ಸ ಏನಾಯ್ತಮ್ಮ? ಸ್ನೇಹ ಅಂತ ಒಂದು ಹುಡುಗಿ ಇರ್ಲಿಲ್ವೇನೋ, ಅವಳನ್ನ ಯಾರು ಎತ್ಕೊಂಡು ಹೋಗಿ 5 ಲಕ್ಷ ಕೊಟ್ಟರೆ ಬಿಡ್ತೀವಿ ಅಂತಂದ್ರಂತೆ. ಅವನ್ ಕೊಡ್ಲಿಲ್ಲ. ಅದಕ್ಕೆ ಆ ಮಗುನ ಕೊಲೆ ಮಾಡ್ಬಿಟ್ಟು ತಂದಿಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ. ಸಾಲನು
ಪೊಲೀಸ್ ಸ್ಟೇಷನ್ಗ ಕಂಪ್ಲೇಂಟ್ ಕೊಡ್ತೀಯಾ? ಏನಂತ ಕೊಡ್ತೀಯಾ? ನಿನಗೆ ತಾಯಿ ಒಬ್ಬ ತಮ್ಮ ಇರ್ಬೇಕಲ್ಲ? ಹುಷಾರ್, ಒಂದ್ ಹೆಜ್ಜೆ ಮುಂದಿಡ್ಬೇಕಾದ್ರು ಯೋಚನೆ ಮಾಡು. ನಾಳೆಯಿಂದ ಇಲ್ಲಿ ವ್ಯಾಪಾರ ಮಾಡ್ಬೇಕಂತ ಇದೆಯೋ ಹೆಂಗೆ? ಶಾಬಾಷ್ ಮಗನ. ಶೆಟ್ಟಿ, ಕಲೆಕ್ಷನ್ ಆತನ್ರ? ಆಯ್ತಣ್ಣ. ಇದೇನ್ರ ಕಡಿಮೆ? ಎಲ್ಲ ಕೊಟ್ರಣ, ಆದ್ರೆ ಮಾಂಸ ಅಂಗಡಿ ಅವನು. ಕಲ್ಲಕ್ ಕೈ ಹಾಕಿ ಎತ್ಕೊಡ ಕಾಸ್ನ. ಏನಣ್ಣ, ಯಾರ್ಗಂತ ಕೊಡ್ಲಣ್ಣ? ಈಗ ತಾನೇ ರಾಮಪ್ಪನ ಕಡೆಯವ್ರು ಬಂದೋದ್ರು. ಆ ರಾಮಪ್ಪ ರಿಟೈರ್ಡ್ ರೌಡಿ. ಇನ್ಮೇಲೆ ಈ ಮಾರ್ಕೆಟ್ಗೆ ರಸಕ್ತೆ ದರ್ಬಾರು. ಎತ್ಕೊಡ ನಿನ್ನ ಅಕ್ಕನ್ ಕಾಸ್ನ. ರಾಮಪ್ಪ, ನೋಡ್ಕೊತೀನಿ ಅವನ್ ಕೈನ. ಹೋಗಲೇ ಬಚ್ಚ. ಅಪ್ಪ ಮಾರ್ಕೆಟ್ ರೌಡಿ ಆದ್ರೆ ಮಗ ಇನ್ನೇನ್ ಆಗ್ಬಿಡ್ತಾನ. ನಾನು 2 ದಿವಸ ಮಾರ್ಕೆಟಿಂಗ್ ಬರಿಲ್ಲ ಅಂದ್ರೆ ಇಂಥ ಕಾಂಜಿ ಪಿಂಜಿಗಳಿಗೆಲ್ಲ ಮಾಮೂಲಿ ಕೊಡ್ತಿದ್ರ? ಈ ರಾಮಪ್ಪನ ಬಿಟ್ಟು ಬೇರೆ ಯಾರಿಗಾದ್ರೂ ಮಾಮೂಲಿ ಕೊಡೋದ್ ಕೈ ಎತ್ತದ್ರೆ ಅವ್ನ ಅಕ್ಕನ ಕೈ ಕತ್ತರಿಸ್ಬಿಡ್ತೀನಿ. ನಡಿಲ್ಲ ಮಗ. ಶಾರದಾ, ಬಂದೆ. ಯಾಕೆ ಇಷ್ಟೊತ್ತು? 3 ಹೊತ್ತು ಕುಡಿದು ನೀನೊಬ್ಬ ರೌಡಿ ಅಂತ ಜನಗಳನ್ನ ಎದುರಿಸಿ ಅವರಿಂದ ಹಣ ವಸೂಲಿ ಮಾಡಿ ಸಂಸಾರ ನಡೆಸ್ತಾ ಇದೆಯಲ್ಲ, ಇದು ಒಂದು ಬಾಳ. ನಿನಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನು ಇಲ್ವಾ? ಸುಖವಾಗಿ ಬಾಳ್ಬೇಕು ಅಂದ್ರೆ ಅದನ್ನೆಲ್ಲ ಮೂಟೆ ಕಟ್ಟಿ ಮೂಲೆಗೆ ಬೀಸಾಕ್ಬೇಕು ಚಿನ್ನ. ನನ್ನ ಕರ್ಮ. ಅಮ್ಮ ಅಮ್ಮ, ಅಣ್ಣವ್ರನ್ನ ರಜಾ ಕೊಡೋದು ಸಾಯಿಸ್ತಾ ಇದಾರಮ್ಮ. ಅಪ್ಪ ಏನಾಯ್ತಪ್ಪ? ಅಪ್ಪ ಅಪ್ಪ ಬಂದ್ಬಿಡ್ತಪ್ಪ. ಮಕ್ಕಳಿಗೆ ಒಳ್ಳೆ ತಂದೆಯಾಗಿ ನನಗೆ ರೊಕ್ಕ ಆಗ್ಲಿಲ್ಲ. ರೌಡಿತನ ಮಾಡಿದ್ದಕ್ಕೆ ಸಾವು ಕೊನೆಗೂ ರೋಡ್ನಲ್ಲೇ ಬಂದ್ಬಿಡ್ತು. ಶಾರದಾ, ಶಾರದಾ, ನನ್ನ ಮಕ್ಕಳನ್ನ ನನ್ ದಾರಿ ಬರ್ದಾಗ ನೋಡ್ದು. ಇಲ್ಲಪ್ಪ ಶಾರದಾ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಶಾರದಾ, ದೊಡ್ಡ ತಪ್ಪು. ಎಲ್ಲಿಗೋ ಹೋಗ್ತೀಯಾ? ಬಿಡಮ್ಮನ, ನಮ್ಮ ಅಪ್ಪನ ಬಂದ ರಜಾಕ್ನ ನಾನ್ ಬಿಡಲ್ಲ ಬಿಡಲ್ಲ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ನೀನ್ ಅವನ್ನ ಕೊಲೆ ಮಾಡ್ತೀಯಾ? ರೌಡಿ ಆಗ್ತೀಯಾ? ಏನ ರೌಡಿ ಆಗ್ತೀಯೇನೋ? ನೋಡೋ ನೋಡೋ, ನಿಮ್ಮ ಅಪ್ಪನ ಹೆಣ ರಸ್ತೆಯಲ್ಲಿ ಬಿದ್ದಿದೆ. ನನ್ನನ್ನ ಮುಂಡೆ ಮಾಡ್ಬಿಟ್ಟು ಹೊರಟೋದ್ರಲ್ಲ. ನೀನು ಹಾಗೆ ಮಾಡ್ತೀಯಾ? ಬೇಡ ಕಣೋ, ಬೇಡಪ್ಪ ಬೇಡ. ಈ ರೌಡಿ ಅನ್ನೋ ಪಟ್ಟ ನಿಮ್ಮ ಅಪ್ಪನ ತಲೆಗೆ ಕೊನೆ ಆಗ್ಲಿ ಕಣೋ, ನಿಮ್ಮ ಅಪ್ಪನ ತಲೆಗೆ ಕೊನೆ ಆಗ್ಲಿ. ಏನ್ರಿ ಏನ್ರಿ, ಕಳ್ಳನ ಹೆಂಡತಿ ಮುಂಡೆ ಅನ್ನೋ ಹಾಗೆ ಕೊನೆಗೂ ನನ್ನನ್ನು ಮುಂಡೆ ಮಾಡ್ಬಿಟ್ಟು ಹೊರಟೋದ್ರ. ಈಗ ನನ್ ಮುಂಡೆನಾ? ಈಗ ನಾನ್ ಮುಂಡೆನಾ? ಈಗ ನಾನ್ ಮುಂಡೆನಾ? ಈಗ ನಾನ್ ಮುಂಡೆನಾ? ಅಮ್ಮ ಅಮ್ಮ ಅಯ್ಯೋ ಅಮ್ಮ
ನನ್ನ ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಮಹೇಂದ್ರ, ಇನ್ಮೇಲೆ ನಾನು ಯಾರ ಮೇಲೂ ಕೈ ಮಾಡಲ್ಲ, ಒಳ್ಳೆ ದಾರಿಲಿ ನಡ್ಕೋತೀನಿ ಅಂತ ನನಗ್ ಪ್ರಮಾಣ ಮಾಡೋ.